ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ನಿಮ್ಗೆ ಇದು ಆಗಿರಬೇಕು. ಯಾಕಂದರೆ ನಿನ್ನೆ ಹಿಡಿದು ಸಿಕ್ಕಾಪಟ್ಟೆ ಹಲ್ಲು ನೋವಿತ್ತು ಸ್ನೇಹಿತರೆ. 2 ದಿನ ನಿನ್ನೆ ಒಂದು ಜಾಗಕ್ಕೆ ಹಾಸ್ಪಿಟಲ್ಗೆ ಹೋಗಿ ಬಂದೆವು. ಇವತ್ತು ಬೆಳಿಗ್ಗೆ ಮತ್ತೆ ಬಬ್ಲೇಶ್ವರಕ್ಕೆ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದೀವಿ ನೋಡಿರಿ. ತೋರಿಸ್ಕೊಂಡು ಬಂದು ಸಿಕ್ಕಾಪಟ್ಟೆ ಹಲ್ಲು ಕೀವು ತುಂಬ್ಕೊಂಡಿತ್ತು. ಅದು ಇನ್ಫೆಕ್ಷನ್ ಆದಂಗಾಗಿ ಅದು ಅಕ್ಕಲ್ದು ಹಲ್ಲತ್ತಾರಲ್ಲ ಆ ಹಲ್ಲು ಬರಾಕತ್ತಿತ್ತು ಸ್ನೇಹಿತರೆ. ಸಿಕ್ಕಾಪಟ್ಟೆ ಪೇನ್ ಆದಂಗೆ ಇಡೀ ನೈಟ್ ಫುಲ್ ನಿದ್ರೆನೇ ಇಲ್ಲ. ಕಣ್ಣು ನೋಡಿ ಎಲ್ಲ ಕಪ್ಪಾದಂಗೆ ಆಗಿಬಿಟ್ಟಿತ್ತು ಪೂರ. ಹತ್ತೆ ಕೀವೆಲ್ಲ ತೆಗೆದು ಸುಂದಿನ ಇಂಜೆಕ್ಷನ್ ಕೊಟ್ಟು ಇನ್ನೊಂದು ಸ್ವಲ್ಪ ಸುಂದ ಐತ್ರಿ ಇಲ್ಲೆಲ್ಲ ಜೀವ ಇಲ್ದಂಗೆ ಅನಿಸತೈತಿ. ಮಧ್ಯಾಹ್ನ 2 ಗಂಟೆಗೆ ಬಂದೀವಿ ಸ್ನೇಹಿತರೆ. ಬಂದು ಇವಾಗ ನಾನು ಆಡುಗಳು ಮೇಯ್ಸಾಕತ್ತೀನಿ ನೋಡಿರಿ. ಅವು ಬರೋ ಮಟ್ಟ ಎಲ್ಲ ಉಪವಾಸ ಕೂತಿದ್ದು ಸ್ನೇಹಿತರೆ. ಅವು ಇಟ್ಟು ಕೆಟ್ಟ ಪೇನ್ ಆದಂಗೆ ಆತ್ರಿ ಹಲ್ಲಾಗ. ಯಪ್ಪ ದೇವ್ರೆ, ಏನು ಬರಬಾರ್ದು, ಹಲ್ಲು ಮಾತ್ರ ಬರಬಾರ್ದು ನೋಡ್ರಿ. ಪ್ರೇಮು ಅಣ್ಣ ವಿಡಿಯೋ ಅಪ್ಲೋಡ್ ಮಾಡ್ಯಾರ ನೋಡಿ ಸ್ನೇಹಿತರೆ. ಕ್ರೇಜಿ ಕಪಲ್ ಪ್ರೇಮು ಅಣ್ಣ. ನಾವು 2 ವಿಡಿಯೋದಾಗ ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದೀವಿ. ಮತ್ತು ವಿಡಿಯೋ ಹಾಕ್ರಿ ಅಂತ ಅವ್ರ ಸಬ್ಸ್ಕ್ರೈಬರ್ ಎಲ್ಲರೂ ಏನಾಗಿತ್ತು ಏನಿಲ್ಲ ಅಂಥೇಳಿ ಎಲ್ಲರೂ ಕೇಳಾಕತ್ತಿದ್ರು. ಅದಕ್ಕೆ ಅವ್ರ ಬಹಳ ದಿನ 3 ತಿಂಗಳ ನಂತರ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಯಾರ ನೋಡ್ರಿ. ನೋಡಿರ್ಬೋದ್ರಿ, ನೀನೇನ ವಿಡಿಯೋ ಅಪ್ಲೋಡ್ ಮಾಡ್ಯಾರ. ಒಬ್ಬೊಬ್ರ ಮನ್ಯಾಗ ಒಂದೊಂದು ಸಮಸ್ಯೆ ಇರ್ತೈತೆ ಸ್ನೇಹಿತರೆ. ಅದಕ್ಕೋಸ್ಕರನ ವ್ಲಾಗ್ನ ಅವರು ಬಿಟ್ಟಿದ್ರು. ಇವಾಗ 3 ತಿಂಗಳ ನಂತರ ಮತ್ತೆ ವಿಡಿಯೋನ ಹಾಕಿದ್ದಾರೆ. ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರ ನಮಗೂ ಕೂಡ ಸಪೋರ್ಟ್ ಮಾಡಿ. ಈ ಮನೆಯವ್ರು ನೋಡಿ ಸಪೋರ್ಟ್ ಮಾಡಿರಿ. ನಾನು ಇವಾಗ ಏನು ಈ ಮನೆ ಹತ್ರ ಬಂದು ನೋಡ್ರಿ. ಈ ಆಂಟಿ ಇಷ್ಟು ಚಲೋ ಇದ್ರು ಸ್ನೇಹಿತರೆ. ಮನೆ ಕಟ್ಸಿದ್ರು. ಜೀವನ ಹೆಂಗೈತೆ ಅಂದ್ರೆ ಒಬ್ಬೊಬ್ರದ್ದು ರೀ. ಮನೆ ಕಟ್ಸಿದ್ರಿ. ಸ್ವತಃ ತಮ್ಮ ಕಾಲ ಮ್ಯಾಗ ತಮ್ಮ ಮನೆ ಕಟ್ಕೊಂಡು ಬರೀ 2 ವರ್ಷಕ್ಕೆ ಅವರು ಮರಣ ಹೊಂದಿದ್ರಿ. ಯಾಕಂದ್ರೆ ಕಾಯಿಲೆಗಳು ಆ ಥರ ಇರ್ತಾವೆ ಸ್ನೇಹಿತರೆ. ಎಷ್ಟು ಚಂದ ಮನೆ ಕಟ್ಸ್ಯಾರ ನೋಡ್ರಿ. ಬೇಕಾದ್ರೆ ಬಹಳ ಮಸ್ತ್ ಕಟ್ಸಿದ್ರಿ. ಈ ಕಡೆನೂ ಪತ್ರ ಸೇಡ್ ಹೊಡೆದಾರಿ. ಮುಂದೆ ಇರೋದು ಒಬ್ಬರೇ ರೀ, ಮಕ್ಕಳಿದ್ದಿದ್ದಿಲ್ಲ, ಏನೂ ಇಲ್ಲ. ಗಂಡ ಕೂಡ ಬೇರೆ ಊರಾಗಿದ್ರಿ ಅವರು. ಆದ್ರೆ ಮನೆ ಕಟ್ಟಿಸಿ 2 ವರ್ಷ ಬಿಟ್ಟಿದ್ರಿ. 2 ವರ್ಷದ ಮ್ಯಾಗ ಬಂದ ನಿಂತಿದ್ರು. ಇನ್ನೂ 2 ವರ್ಷ ಮುಗ್ದಿದ್ದಿಲ್ಲ ರೀ. ನಮ್ಮದು ಅವ್ರದ್ದು ಓಪ್ನಿಂಗ್ ಒಂದೇ ದಿನ ಆಗಿತ್ತು ನೋಡ್ರಿ ಮನೆದು. ಅವ್ರು ಬಣ್ಣ ಸುಣ್ಣ ಮಾಡ್ಯಾರ. ನಮ್ಮ ಮನೆಗೆ ಇನ್ನೂ ಬಣ್ಣ ಸುಣ್ಣ ಕೂಡ ಮಾಡಿಲ್ಲ. ಇದ್ದರು ಅವರು ಟೈಲರಿಂಗ್ ಕೆಲಸ ಮಾಡ್ತಿದ್ರಿ. ಅವ್ರ ಮನೆ ಹತ್ರ ನಮ್ಗೆ ಯಾರು ಒಬ್ಬರು ಕುಂಡ್ರಕ್ಕೆ ಭಯ ಪಡ್ತಾರೆ ರೀ. ಮನೆ ಹತ್ರ ರೀ ಇಲ್ಲಿ ಕುಂಡ್ರಲಕ್ಕೆ ಪಾಳು ಬಿದ್ದು ಮನೆ ಥರ ಆಗಿತ್ತು. ನಮಗೇನು ಭಯ ಇಲ್ಲ ರೀ. ಮನುಷ್ಯರಲ್ರಿ ಅವರು ಒಂಥರ, ಮನುಷ್ಯರನ್ನ ಅಲ್ಲ. ಬಾ 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 ಚಾಯ್ ಬಾ 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 ಬಾ. ನನ್ನ ಆಡುಗಳು ಹೊಂಟಾವ ಸ್ನೇಹಿತರೆ. ಬಾ ಬಾ ಬಾ. ಮನುಷ್ಯರ ಅಲ್ರಿ ಅವರು. ತೀರ್ಕೊಂಡು ಬಿಡಕ್ಕೆ ಏನೈತೆ ರೀ. ಇರ್ತನ ಅಷ್ಟ ರೀ. ನಂದು ಅಂತ ಬಡ್ದಾಡ್ದು ಹೋದ ಬಿಡಕ್ಕೆ ಏನೂ ಇಲ್ಲ ರೀ ಜೀವನದಾಗ. ಅದಕ್ಕೆ ಇದ್ದಾಗ ಎಲ್ಲರದ ಬೆಲೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕಳ್ಕೊಂಡು ಬಿಡಕ್ಕೆ ಅವ್ರ ಬೆಲೆ ಏನಂತ ಅರ್ಥ ಮಾಡ್ಕೊಂಡ್ರು ಅವರು ಬಾರದ ಊರಿಗೆ ಹೋಗಿರ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳೋದು ನನ್ನ ವಿಡಿಯೋ ಮುಖಾಂತರ ಹೇಳೋದಂದ್ರೆ ರೀ, ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ರೀ. ಅವ್ರು ಹೆಂಗೆ ಇರಲಿ ಮನುಷ್ಯರು. ಅವ್ರು ಸ್ನೇಹ ಮಾಡ್ಬೇಕಂದ್ರೆ ಅವ್ರು ನಮ್ಮ ಮನಸ್ಸು ನೋಡಿ, ಮುಖ ನೋಡಿ ಯಾರನ್ನೂ ಸ್ನೇಹ ಮಾಡೋಕ್ಕೆ ನಾನಂತೂ ಸಾಧ್ಯ ಇಲ್ಲ. ಅವ್ರ ಮನಸ್ಸನ್ನು ನೋಡಿ ನಾನು ಸ್ನೇಹ ಮಾಡೀನಿ. ಪ್ರತಿಯೊಬ್ಬರ ಜೊತೆನೂ ಯಾರ ಜೊತೆನೂ ಆದರೂ ಸ್ನೇಹ ಕಟ್ಕೋಬೇಕಂದ್ರೆ ರೀ. ಸಾವಿತ್ರಿ ಸಿಸ್ಟರ್ ನೋಡಿರಿ, ನಮ್ಮ ಸಿಸ್ಟರ್ಗಳು ನೀನೇ ವಿಡಿಯೋ ಕಾಲ್ದಾಗ ಹಿಡಿದ್ರೆ ಬರೀ ದವಾಖಾನೆಗೆ ಹೋಗಿ ಬರುತ್ತೆ. ಆದರೆ ಇವತ್ತು ಬೆಳಿಗ್ಗೆ ರೀ ಹಾಸ್ಪಿಟಲ್ ಮುಂದಿದ್ದೀವಿ ಸ್ನೇಹಿತರೆ. 9:30 ಆಗಿತ್ತು. ಹಾಸ್ಪಿಟಲ್ ಮುಂದಿದ್ದೀವಿ. ಪಾಪ ನನ್ನ ವಿಡಿಯೋ ನೋಡಿ ಎಷ್ಟು ಅಳಾತ್ತೀರಿ ಸಿಸ್ಟರ್, ನೀವು ಯಾಕೆ ಅಳಾಕತ್ತೀರಿ? ಆರಾಮಾಗ್ತೈತ್ರಿ, ಅಷ್ಟು ಯಾಕೆ ಇದು ಮಾಡ್ಕೊಂಡಿರಿ? ಹಲ್ಲು ಕಿತ್ತಿಸ್ಕೋರಿ ಅಂತಂದ್ರಿ. ಹಲ್ಲು ಕಿತ್ತಿಸಿ ಹಲ್ಲು ಹಾಕ್ಲಕ್ಕ ಸ್ನೇಹಿತರೆ 13,000 ರೂಪಾಯಿ ಹೇಳ್ಯಾರಿ ಅಮೌಂಟ. ಮೊನ್ನೆನ ನಾನು 7,600 ರೂಪಾಯಿ ಕಳ್ಕೊಂಡೀನಿ. ಮತ್ತು ಇದು ಅಷ್ಟು ಯಜಮಾನ್ರಿಗೆ ಎಷ್ಟು ತ್ರಾಸು ಕೊಟ್ಟಂಗೆ ಆಗ್ತೈತೆ ನೋಡ್ರಿ. ನಾನು ಏನು ಮಾಡೋದ್ರಿ, ಬಿಡೋಕ್ಕೆ ಸಾಧ್ಯ ಇಲ್ಲ ರೀ. ಕಟ್ಕೊಂಡಾರಂದ್ರೆ ಅವ್ರಿಗೆ ನಮ್ಮನ್ನ ರಕ್ಷಣೆ ಮಾಡೋದು ಅವ್ರ ಕರ್ತವ್ಯ ಐತಿ. ಮಾಡಲೇಬೇಕಾಗ್ತೈತೆ ನೋಡಿ ಸ್ನೇಹಿತರೆ. ಅದಕ್ಕೆ ಅಲ್ಲೂ ನೋವು ಅಷ್ಟೇ ಆಗ್ಲತ್ತೈತ್ರಿ. ಯಾವುದು ಸುಂದೈತಿ. ಸ್ವಲ್ಪ ಅಲ್ಲೇ ಊಟ ಮಾಡಿ ಬಂದಿರಿ ಉಡುಪಿ ಹೋಟೆಲ್ದಾಗ, ಬಬ್ಲೇಶ್ವರದಾಗ ಊಟ ಮಾಡಿ 100 ರೂಪಾಯಿ ಆಯ್ತು ರೀ ಬಿಲ್. ಆದ್ರೆ ಆಗಲಾಗ್ತೈತೆ ಯಜಮಾನ್ರಿ. ಅವಾಗೂ ದೊಡ್ಡ ಹೋಟೆಲ್ಗೆ ಹೋಗಕ್ಕೆ ನನಗೆ ಇಷ್ಟ ಆಗ್ತಿದ್ದಿಲ್ಲ. ಅದ್ರ ಕರೆ 2 ದಿನ ಆಯ್ತು ರೀ. ಅನ್ನ ಅನ್ನೋದು ಅಷ್ಟು ಇದು ಆದಂಗೆ ಆಗಿಬಿಟ್ಟಿತ್ತು ರೀ ಬಾಯಿಗೆ. ಅದಕ್ಕೆ ಅಲ್ಲಿ ಸೀರಾ ಅದು ಚಪಾತಿ ಎಲ್ಲ ಊಟ
ಚಲೋ ಇತ್ತು 100 ರೂಪಾಯಿ. ನನ್ನ ಮನಸ್ಸಿನ ತೃಪ್ತಿ ಆಗಂಗೆ ಊಟನೇ ಇತ್ತು ಅಲ್ಲಿ. ಅದಕ್ಕೆ ಚಲೋ ಹೋಟೆಲ್ದಾಗಿದ್ರೆ ನಾನು ಊಟ ಮಾಡ್ತೀನಿ ರೀ. ಊಟ ಮಾಡಿದೆ ಸ್ನೇಹಿತರೆ. ಯಾಕಂದ್ರೆ ನಿರ್ವಹಣೆ ಇಲ್ಲ ರೀ. ಮನೆಗೆ ಬಂದ್ರೆ ಮತ್ತೆ ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದೆ ಅದನ್ನೇ ತಿನ್ಬೇಕಾಗ್ತೈತಿ. ಹಲ್ಲ ಏನೂ ತಿನ್ನೋಕೊಡಂಗಿಲ್ಲ ರೀ. ಅಷ್ಟು ಬಿಸಿ ಚಪಾತಿ ಇತ್ತು ಅಲ್ಲಿ, ಶಿರಾ, ಅನ್ನ, ಅದು ಮೊಸರು ಅದು ಎಲ್ಲ ಇತ್ತು. ಊಟ ಮಾಡಿ ಇವಾಗ ಮೆಡಿಸನ್ ತೊಗೊಂಡ್ರೆ ಅಲ್ಲೇ ಮೆಡಿಸನ್ ತೊಗೊಳತ್ತೇಳಿ ಊಟ ಮಾಡಿಸಿದ್ರಿ ಅವರು. ಅಲ್ಲಿ ತೊಗೊಳೋದು ನನಗೆ ನೆನಪನ ಆಗಲಿಲ್ಲ ರೀ. ಇವಾಗ ನನ್ನ ಮಗ ಬಂದಾನತ್ರಿ ಮತ್ತೆ ಮಮದಾಪುರಕ್ಕೆ. ಆಡಾಯಿ ಹಾಕ್ಬಿಡ್ತೀನಿ ಅಂದ್ರೆ ಪಾಪ ಅವು ಉಪವಾಸ ಅಲ್ರಿ, ಅವತ್ತರದ್ದು ಉಪವಾಸದವ್ರಿ. ಇಷ್ಟೊತ್ತನ ಒಂದು ಸಾಣೆ ಒದರಾಕತ್ತು ರೀ. ನಾನರೇ ಗಾಡಿ ಮ್ಯಾಗಿಂದ ನಮ್ಮ ಮೊದಲು ಹತ್ರ ಆಡ್ಗೊಳ ಬಿಟ್ಟೆ ರೀ. ಆಡ್ಗೊಳ ಬಿಟ್ಟು ನೋಡ್ರಿ, ಮನುಷ್ಯರಿಗೆ ಇನ್ನೂ ಹಸು ಆದ್ರೆ ನೋವಾದ್ರೆ ಹೇಳ್ಕೊತಾರೆ ರೀ. ಪ್ರಾಣಿಗಳು ಏನು ಹೇಳ್ಕೊಬೇಕ್ರಿ, ಅವು ಹಾಗೆ ಚೀರಾಕತ್ತಿದ್ದು ಸ್ನೇಹಿತರೆ. ಕೋಳಿಗಳಿಗೆ ಮತ್ತು ಮುಂಜಾನೆ ಅವ್ರು ಹಾಕಿದ್ರಿ ಮುಸುರಿ. ಆದ್ರೆ ಕೋಳಿಗಳಿಗೆ ಮತ್ತು ನಾನು ನೀರು ಹಾಕಿದೆ ರೀ. ಸ್ವಲ್ಪ ನೀರು ಹಾಕಿದೆ, ನುಚ್ಚಿನಾಗ ಒಂದು ಸ್ವಲ್ಪ ನೀರು ಹಾಕಿದೆ. ಎಲ್ಲ ಖಾಲಿಲೆ ಕೆಬರು ಹೋಗ್ಯಾಕತ್ತಿದ್ರಿ. ಆಡ್ಗಳಿಗೆ ಒಂದು ಬಕೆಟ್ ನೀರಿಟ್ಟೆ ಅಷ್ಟು ನೋಡ್ರಿ. ಅವ್ರನ್ನ ನಾನು ರಕ್ಷಣೆ ಮಾಡ್ತೀನಿ ರೀ, ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಮ್ಮನ್ನ ನಂಬ್ಕೋತಾವ್ರಿ. ನಾವೇ ಆ ಥರ ರಕ್ಷಣೆ ಮಾಡ್ಲಿಕ್ಕೆ ನಮಗೋಸ್ಕರ ಯಾಕೆ ಓದಿರ್ತಾವ್ರಿ. ಬರೀ ಗಾಡಿ ಮ್ಯಾಗಿಂದ ಹಿಡಿದ್ರಾಗ ನಾ ಅಷ್ಟು ಒದರಾಕತ್ತು ಸ್ನೇಹಿತರೆ. ನಿನ್ನೆ 500-600 ರೂಪಾಯಿ ಆಗಿತ್ತು ರೀ ಬಿಲ್. ಏನೂ ಆಗಲಿಲ್ಲ. ಇವತ್ತು ಇವರು ಸ್ಕ್ಯಾನ್ ಮಾಡಿ ನೋಡಿದ್ರಿ, ಸಿಕ್ಕಾಪಟ್ಟೆ ಕೀವು ತುಂಬ್ದಂಗೆ ಆಗಿತ್ತು ರೀ. ಬೇರೆ ಹಲ್ಲಿಗೆ ಸುಮ್ಮನೆ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟೈತೆ ರೀ. ಅಲ್ಲ ಅದು ಏನು ಅಕ್ಕಲ್ದು ಹಲ್ಲತ್ತಾರಲಿ ಅದು ಬರ್ಲಾಕತ್ತೈತೆ ರೀ. ಅದಕ್ಕೆ ಹೊಸಡಿ ಉಬ್ಲಾತೈತೆ ರೀ. ಅದಕ್ಕೆ ಆ ಜಾಗ ಅಡ್ಜಸ್ಟ್ ಆಗ್ಲಾಕತ್ತಿಲ್ಲ. ಅದಕ್ಕೆ ಹುಳುಕ್ ಹತ್ಲಾಗ್ತೈತೆ ರೀ. ಬರೀ ಸತ್ತಂಗಿಲ್ಲ ಅಂತಂದ್ರಿ ಅವರು ಡಾಕ್ಟ್ರು. ಅಂದು ಆ ಹಲ್ಲು ಕಿತ್ಸಬೇಕು ರೀ ನಿಮ್ದು. ಕಿತ್ತಿಸ್ಲಿಲ್ಲ ಅಂದ್ರೆ ಮತ್ತು ಈ ಕಡೆ ದೌಡಿ ಇದು ಎಲ್ಲ ಇನ್ಫೆಕ್ಷನ್ ಆದಂಗೆ ಆಗಿಬಿಟ್ಟೈತೆ ರೀ. ಒಟ್ಟು ಕರ್ರಗಾದಂಗೆ ಆಗಿ ಏನಾದರೂ ರೋಗಗಳು ಕುಡ್ಕೋತಾವ್ರಿ ಅಂತಂದರೆ ನಾನು ಆಯ್ತಾರೆ ಅಂತೇಳಿ ಕಿತ್ಸೋದು ನಿರ್ಧಾರ ಮಾಡಿ ಬಂದೀವಿ ರೀ. ರವಿವಾರ ದಿನ ಮತ್ತೆ ಹೋಗ್ಬೇಕ್ರಿ ಕಿತ್ತಾರ ಹತ್ರ. ಮತ್ತು ಈಗ 3 ದಿನದ್ದು ಮೆಡಿಸನ್ ಕೊಟ್ಟಾರೆ, ತೊಗೊಂಡು ಬಂದಿದ್ದೀವಿ ರೀ ಮೆಡಿಸನ್. 13,500 ರೂಪಾಯಿ ಕಟ್ಟಿದೀವಿ ಅಂದ್ರೆ 2 ಹಲ್ಲು ಹಾಕ್ತಾರೆ. ಮತ್ತು ಗುಳಿಗೆ ಇಂಜೆಕ್ಷನ ಸಾಲು ಬಿಡ್ತಪ್ಪ. ನಿಮ್ಮ ತಮ್ಮಂದು ಸಾಲಿ ಬಿಡ್ತು ನೋಡ್ರಿ. ಈಗ 4:00 ಆಗಕ್ಕೆ ಬರ್ತದೆ ಟೈಮ್. ನನ್ನ ಆಡುಗಳು ಎಲ್ಲಿ ಹೋದವು ಏನೋ ರೀ, ಕಾಣ್ತಾವೆ ಏನು ಮಾಡ್ತಾವೆ ಏನೋ ನಿಮಗೆ. ಗಂಟೆ ಆಗಿದ್ದಂಗೆ ಅದಾವ್ರಿ. ಎಲ್ಲಿ ಮೇಯಾಕತ್ತಾವ್ರಿ, ಎಲ್ಲಿ ಹೋಗಲ್ರಿ ಆಡುಗಳು. ಎಷ್ಟು ಚಂದ ಐತೆ ನೋಡ್ರಿ ಹಸಿರು ನೇಚರ. ಮನೆ ಎಷ್ಟು ಚಂದ ಕಟ್ಟಿದ್ರಿ ಅವ್ರು ಅಂಟಿಯಾರು. ತೆಂಗಿನ ಗಿಡ ಹಚ್ಚಿದ್ರಿ. ಇಲ್ಲೊಂದು ಕರಿಬೇವಿನ ಗಿಡ ಐತೆ ನೋಡ್ರಿ. ಅವರು ಸತ್ತು 2 ವರ್ಷ ಆಯ್ತು. ನಾಳೆ ಗಣೇಶ ಚೌತಿಗೆ 2 ವರ್ಷ ಮುಗಿದು 3ನೇ ವರ್ಷ ಸ್ಟಾರ್ಟ್ ಆಗೈತೆ ರೀ. ಈಗ ಸೀತಾಫಲಕಾಯಿ ನೋಡ್ರಿ ಎಷ್ಟಾಗ್ಯಾವ ಇಲ್ಲಿ ಗಿಡದ ಹಂತ್ಯಾಕೆ. ಆ ಗಿಡದಾಗ ಎಷ್ಟಾಗ್ಯಾವ್ರಿ, ಈ ಗಿಡದಾಗ ನೋಡ್ರಿ ಎಷ್ಟಾಗ್ಯಾವ ಸೀತಾಫಲಕಾಯಿ. ಅವ್ರು ಇಲ್ಲ ಅಂದರು ನೀರು ಹಾಕೋರು ಯಾರೂ ಇಲ್ಲ ಅಂದರು ಗಿಡ ಹಚ್ಚಿದ್ರಿ. ಎಲ್ಲ ಥರ ಹೂವಿನ ಗಿಡಗಳು ಹಚ್ಚಾರ ನೋಡ್ಬೇಕಾದ್ರೆ. ಆ ಕಡೆ ಗುಲಾಬಿ ಹೂವಿನ ಗಿಡ ಅದೆಲ್ಲ ಹಚ್ಚಿದ್ರಿ. ಎಲ್ಲ ಪಾಳು ಬಿದ್ದಂಗೆ ಆಗ್ಬಿಟ್ಟೈತಿ. ಇರುತ್ತನ ಅಷ್ಟೇ ರೀ. ನಂದು ಅಂತೇಳಿ ಪಾಪ ಈ ಮನೆ ಕಟ್ಟಾಗ ಎಷ್ಟು ಕಷ್ಟಪಟ್ಟಿದ್ರಿ ಅವರು. ಮ್ಯಾಗಿಂದ ಒಂದು ಸಲ ನಿಚ್ಚುಣಿಕೆ ಮ್ಯಾಗಿಂದ ತಳಗ ಜಿಗಿದು ಬಿಟ್ಟಿದ್ರು ಸ್ನೇಹಿತರೆ. ಜಿಗ್ಯಾನ ಬಡ್ಡ್ಯಾಕ ಹಾಲಾಗ ಮಳೆ ಸೇರಿಬಿಟ್ಟಿದ್ರಿ. ಮಳೆ ಹಾಗೆ ತೊಗೊಂಡು ನನ್ನ ಅಂಗಡಿಗೆ ಬಂದಿದ್ರಿ. ಇದನ್ನು ತೆಗಿವಾ ಅಂದ್ರಿ. ನನಗರೆ ಆ ಬ್ಲಡ್ ಸೋರೋದು ನೋಡಿ ಚಕ್ರ ಬಂದಂಗೆ ಆಗ್ಬಿಡ್ತೀರಿ. ಹಂಗಾರೆ ಇವಾಗ ಕೆಲಸ ಮಾಡ್ತೀವಿ. ಹೊಲ್ದಂದು ಕೆಲಸ ಮಾಡಿ ಬಂದ್ರಿ ಇಲ್ಲಿ ಮನೆಗೆ ನೀರು ಹೊಡ್ಯಕ್ಕೆ ಬರೋರು ಇವರು. ಅವ್ರ ಅಣ್ಣಾರದ ರೀ. ಆಕೆ ಅವ್ರಿಗೆ ಮಕ್ಕಳು ಸುದ್ನೆ ಆಗಿದ್ದಿಲ್ಲ ರೀ. ಎಲ್ಲ ಗೊತ್ತಿ ಕೊಡೋದು ಕಟ್ಟಿರಿ 2 ವರ್ಷ ಬದುಕಕ್ಕಾಗಲಿಲ್ಲ ರೀ. ಅದಕ್ಕೆ ಇರುತ್ತಾನ ನಂದು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಗಳಿಕೆ ಮಾಡಬೇಕು, ಇದನ್ನು ತೊಡಬೇಕು, ಬಂಗಾರ ಎಷ್ಟು ಮಾಡ್ಕೊಂಡಿದ್ರಿ. ಎಲ್ಲ ಹೋಗೋ ಮುಂದೆ ಬಿಟ್ಟು ಹೋಗೋದ್ರಿ. ಮಣ್ಣಿಗೆ ಆಗಿ ಹೋಗೋದು ನೋಡ್ರಿ. ಇದು 3 ಅಡಿ ಜಾಗ ಅಷ್ಟು ತಂದು ಅನಿಸ್ಕೊಂಡು ಹೋಗ್ತಾಯಿದ್ರಿ. ಎಷ್ಟು ಜಾಗ ಬಡ್ಕೋದು ಜನ ಒಂದು ಸಾವನೆ ಬಡ್ಕೋತಾರೆ. ನಂದು ಅಂತೇಳಿ ಅದನ್ನು ಗಳಿಕೆ ಮಾಡಬೇಕು, ಇದನ್ನು ಗಳಿಕೆ ಮಾಡಬೇಕು. ಆಡುಗಳು ಅದಾವ್ರಿ ಇಲ್ಲಿ. ಸುಮ್ಮನೆ ಕೂತಿದ್ದೇವೆ ಇಲ್ಲಿ ಕಟ್ಟಿ ಮ್ಯಾಗ. ಅವ್ರು ಇದ್ದಾಗ ಬಂದು ಕುಂಡಿರ್ತಿದ್ರಿ. ಯಾಕೆ ಅವ್ರು ನೀವು ನೆನಪು ಮಾಡಾಕತ್ತಿರತ್ತ ಅನ್ಬೋದು ಕರೀರಿ. ಎಲ್ಲಾರ್ದು ಮನುಷ್ಯರು ಅಂದ್ಬೇಕು ಹಂಗೆ ಐತೆ ನೋಡಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಪ್ರೇಮು ಅಣ್ಣಾರು ವಿಡಿಯೋ ಹಾಕ್ಯಾರ್ರಿ. ಆರೋ ಎಷ್ಟು ಚಂದ ಆಗ್ಯಾನ್ರಿ. 3 ತಿಂಗಳದಾಗ ಬೇಷ ದೊಡ್ಡವ ಆಗ್ಯಾನ್ರಿ. ನಡೆದಾಡಕತ್ತಾನ, ಮಾತಾಡಕತ್ತಾನ್ರಿ ಆರವ. ಅವ್ರ ಅಮ್ಮಾರು ಶಾಲಿ ಹುಡುಗರು ಬರಾಕತ್ತಾರೆ. ಯಾರು ಬಂದ್ರೆ ನನಗೆ ಮಾತಾಡೋಕೆ ಆಗಂಗೆ ಇಲ್ರಿ. ಹಂಗೆ ಸಪೋರ್ಟ್ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡತ್ತಾರೇನೋ ಅಂತ ಅಂದ್ಕೊಂಡು ಒಬ್ಬೊಬ್ರು ಹಂಗೆ ಮಾತಾಡ್ತಾರೆ.
ಏ ನಿಮ್ಮ ದಿದಿ ಎಲ್ದಾಳ ಶಪ್ಪು ದಿದಿ ಹಾಂ ಹಾಯ್ ಮಾಡಿ ಹಾಯ್ ಕೈ ಮಾಡ ನೋಡಿ ಅವು ಕೈ ಮುಗಿಲಾಕತ್ತಾನ ಪಾಪೆ ಏನು ಅವನ ಹೆಸರು ಅಬ್ಬ್ಯಾ ಅಬ್ಬ್ಯಾ ಸಾಲಿಗೆ ಹೋಗಿದ್ದೆ ನೀನು ಹ್ಞೂ ಎಷ್ಟನತ್ತೆ ನೀ ಸಾಲಿಗೆ ನೋಡ್ರಿ ಸಣ್ಣ ಮಕ್ಕಳ ಥರ ಇರ್ಬೇಕ್ರಿ ಹಾಂ ಏನು ಕಲ್ಸ್ಯಾರ ಸಾಲ್ಯಾಗ ಇವತ್ತ ಹಾಂ ಕ್ಯಾಬೇಜ ಹಿಂದಿ ಮಾತಾಡ್ತಾರೆ ಊಟಕ್ಕೆ ಏನು ಮಾಡಿದ್ರು ಹಾಂ ಬಗಾ ಚಾವಲ್ ಏನು ಅರ್ಥ ಆಗಲಿಲ್ಲ ನನಗೆ ಬಗಾ ಚಾವಲ್ ಅಂದ್ರೆ ಶಪ್ಪು ಬಂದಿಲ್ಲ ಡ್ಯಾನ್ಸ್ ಮಾಡಿ ನೀನು ಇದಕ್ಕೆ ಆಗಸ್ಟ್ 15ಕ್ಕೆ ಹಾಂ ಮಾಡಿ ಹೋರಿ ಮನೆಗೆ ಹೋರಿ ಟಾಟಾ ಟಾಟಾ ಮಾಡು ಟಾಟಾ ಎಷ್ಟು ಸಣ್ಣ ಅವ್ರದಾರ ನೋಡ್ರಿ ಸಾಲಿಗೆ ಹೋಗ್ಯಾರ ಅವ್ರು ಕನ್ನಡ ಶಾಲೆ ಐತ್ರಿ ಇದೇ ರೋಡಿಗೆ ಕನ್ನಡ ಶಾಲೆ ಐತಿ ನೋಡಿ ನನ್ನ ಮಗ ಒಂದೇ ವರ್ಷ ಆದ್ರಿ ಕನ್ನಡ ಶಾಲೆಗೆ ಯಾವಾಗೂ ಹೋಗಲಿಲ್ಲ ರೀ ಬರ್ರಿ ಸ್ನೇಹಿತರೆ ಈ ವಿಡಿಯೋ ಏನು ಮಾಡ್ತೀನಿ ರೀ ಪ್ರೇಮು ಅಣ್ಣಾರ ವಿಡಿಯೋ ನೋಡಿರಿ ಪಾಪ ಅವ್ರ ಕಷ್ಟ ಏನೈತೋ ಏನಿಲ್ಲೋ ಎಲ್ಲವನ್ನೂ ಹೇಳ್ಕೊತೀನಿ ಅಂತ ಹೇಳ್ಯಾರೆ ಒಂದೊಂದಾಗಿ ಹೇಳ್ಕೊತಾರೆ ಸಡನ್ಲಿ ಒಮ್ಮೆ ಎಲ್ಲನೂ ಕೇಳಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬರ್ ಅನ್ನೋದು ಅವರಿಗೆ ತುಂಬಾ ಮುಖ್ಯ ರೀ ಸಬ್ಸ್ಕ್ರೈಬರ್ ಮನಸ್ಸು ನೋಯಿಸ್ಬೇಕತ್ತೇನು ಅವ್ರೇನು ವಿಡಿಯೋ ಮಾಡೋದು ಬಿಟ್ಟಿರಂಗೆ ಕರೆ ಮನೆಯವ್ರ ಪರಿಸ್ಥಿತಿ ಏನಿರ್ತೈತೆ ಏನಿಲ್ಲ ಅನ್ನೋದು ಎಲ್ಲರ ಜೀವನದಾಗಿರೋದ ರೀ ಅದನ್ನು ನೋಡ್ಕೊಂಡು ವಿಡಿಯೋನ ಸ್ಟಾಪ್ ಮಾಡಿದ್ರಿ ಇನ್ನು ಮುಂದೆ ಹಾಕ್ತೀನಿ ಅಂದಾರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋನು ನೋಡಿರಿ ಅವ್ರ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ರಿ ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರೀ ಈ ವಿಡಿಯೋಗೆ ಏನು ಮಾಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ